ಗರ್ಭಿಣಿಯ ಪತಿಯ ಧರ್ಮ ಏನು, ಗಂಡನಾಗಿರ್ತಕ್ಕಂಥವ್ನು ಏನ್ ಮಾಡ್ಬೇಕು? ಮೊದಲನೇದು ಬಂದು ಕ್ಷೋರ ನಿಷಿದ್ಧ ಅಂದ್ರೆ ಏನು, ಕಟಿಂಗ್ ಶೇವಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ಎರಡನೇದಾಗಿ ಶವವನ್ನ ಹೊರಬಾರ್ದು. ಮೂರನೇದ ಮಖವನ್ನು ನೋಡ್ಬೋದು ಹೋದವ್ರದ್ದು, ಆದರೆ ಶವವನ್ನು ಹೊರಬಾರ್ದು. ಅತಿಯಾದ ದೂರ ಪ್ರಯಾಣವನ್ನ ಮಾಡಬಾರದು. ಗಂಡನಾಗಿರ್ತಕ್ಕಂಥವನು ಅತಿಯಾದ ದೂರ ಪ್ರಯಾಣವನ್ನ ಮಾಡಬಾರದು ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಗರ್ಭಪಾತಕ್ಕೆ ಕಾರಣಗಳೇನು, ಯಾಕೆ ಗರ್ಭಪಾತ ಉಂಟಾಗತ್ತೆ ಅಂತ ಹೇಳಿದಾಗ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಕರೀತಾರೆ. ಸಾಧಾರಣ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಾಪಗ್ರಹಣ ಸ್ಥಿತರಾದಾಗ ಅವರಿಂದ ತೊಂದರೆ ಆಗತ್ತೆ. ಮೊದಲನೇದು ಬಂದು ಯಾವ್ದಪ್ಪ ಅಂದ್ರೆ ಕುಜದೋಷ ಅಂತ ಕರಿತೀವಿ. ನೋಡಿ, ಕುಜದೋಷ ಇದ್ದಾಗ ಏನಾಯ್ತಂತೆ, ಪಂಚಮ ಸ್ಥಾನದಲ್ಲಿ ಕುಜನಿದ್ರೆ, ಸಾಧಾರಣವಾಗಿ ಪಂಚಮಾಧಿಪತಿ ದುಸ್ಥಾನದಲ್ಲಿದ್ರೆ, ಇಂತಹ ಸಂದರ್ಭದಲ್ಲಿ ಕುಜನಿಂದ ಹುಟ್ಟಿದಂತಹ ಮಕ್ಕಳು ಶಾಸ್ತ್ರದೇನಂತಂದ್ರೆ ಜಾತಂ ಜಾತಮ್ಯ ಹಂತಿ ಹಿಸ್ತ್ರಿಕೋ ಅಂದ್ರೆ ಏನು, ಕುಜದೋಷ ಇರ್ತಕ್ಕಂಥ ಮಕ್ಕಳು ಕುಲಹೀನಾಗಿ ನಂತರ ವಿಶೇಷವಾಗಿ ಜಡತ್ವವನ್ನ, ಯಾರಿಗೆ ಪಂಚಮ ಕುಜದೋಷ ಇರ್ತಾನೆ ಮದುವೆ ಮಾಡಬೇಕಾದ್ರೆ ಜಾತಕದಲ್ಲಿ ಎರಡನ್ನೂ ನೋಡಿ ವಿಮರ್ಶೆ ಮಾಡಿ ಮದುವೆ ಮಾಡಬೇಕು. ಅದಕ್ಕೆ ಈ ಕುಜದೋಷದಿಂದ ಹುಟ್ಟಿದಂತ ಮಕ್ಕಳು ಏನಾಗತ್ತೆ, ಕೆಲವರು ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು 1 ತಿಂಗಳು 20 ದಿನ, 2 ತಿಂಗಳು 30 ದಿನ ಅಥವಾ 3 ತಿಂಗಳ ಒಳಗಡೆನೆ ಗರ್ಭಪಾತ ಉಂಟಾಗ್ತಾ ಇರುತ್ತೆ. ಅದಕ್ಕೆ ಕಾರಣಪ್ಪ ಏನಂತಂದ್ರೆ, ಯಾರ ಜಾತಕದಲ್ಲಿ ಕುಜದೋಷವಿದ್ರು ಕೂಡ ಆ ಕುಜನಿಂದ ಹುಟ್ಟಿದ ಮಕ್ಕಳು ಇರೋಲ್ಲ. ಅದಕ್ಕೆ ಪಂಚಮದಲ್ಲಿ ಕುಜನಿದ್ದಾಗ ಹೆಣ್ಣು ಮಕ್ಕಳು ಗರ್ಭವತಿ ಆಗೋದೇ ಕಷ್ಟ. ಅದರಲ್ಲಿ 1 ಬಾರಿ 2 ಬಾರಿ ಗರ್ಭಪಾತ ಅಬಾರ್ಷನ್ ಆಗಿಬಿಟ್ರೆ ತಡ್ಕೊಳ್ಳೋದು ತುಂಬಾ ಕಷ್ಟ. ಅದು ಟ್ಯೂಬ್ ಸಮಸ್ಯೆಯೋ ಗರ್ಭ ಸಮಸ್ಯೆಯೋ ಆಗ್ತಾ ಇರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾನೆ, ಮಾಡ್ಬೇಕಾದ್ರೆ ಜಾತಕದಲ್ಲಿ ಫಸ್ಟ್ ಕುಜದೋಷವನ್ನ ನೋಡ್ಕೊಂಡು ಮುಂದುವರಿಸು ಅಂತ ಹೇಳ್ತಾನೆ.